ಎಂತ ಸಮಸ್ಯೆಗೆ ಬಂದ್ಬಿದ್ದೆ ನಾನು? ಏನೂ ಅರ್ಥ ಆಗ್ತಾ ಇಲ್ಲ. ಹೆಂಗ್ ಹ್ಯಾಂಡಲ್ ಮಾಡ್ಲಿ ಇದನ್ನ ನಾನು? ಎಕ್ಸ್ಕ್ಯೂಸ್ ಮಿ ಸರ್, ತಗೊಳ್ಳಿ ಜ್ಯೂಸ್. ರಾಜು, ನನಗೆ ಯಾವತ್ತು ಜ್ಯೂಸ್ ಕೊಡ್ಬೇಡ ಪ್ಲೀಸ್. ಸರ್ ಯಾಕೆ ಸರ್ ಹಿಂಗ್ ಮಾತಾಡ್ತೀರಾ? ಆವತ್ತೇನೋ ಹೆಚ್ಚು ಕಡಿಮೆ ಆಯ್ತು ಅಂತ ಯಾವಾಗ್ಲೂ ಹೆಚ್ಚು ಕಡಿಮೆ ಆಗುತ್ತಾ? ಸಾರಿ ಸರ್, ಅದಕ್ಕೆ ನಂದೇನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಬೇಕಂತ ನಾನೇನು ಮಾಡಿಲ್ಲ ಸರ್. ಹಾಗಲ್ಲ ರಾಜು, ಯಾಕೋ ಮನ್ಸಿಲ್ಲ ರಾಜು, ಏನ್ ಮಾಡ್ಲಿ? ಈ ಬಿಸಿಲಲ್ಲಿ ಜ್ಯೂಸ್ ಆದ್ರೂ ಕುಡಿಬೇಕು ಸರ್, ಇಲ್ಲಾಂದ್ರೆ ಹೇಗೆ ಹೇಳಿ? ಸರ್, ನಿಮ್ಗೆ ಈ ಕಾಲೇಜಲ್ಲಿ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಯಾರ ಮೇಲೆ ಅಂತ ಡೌಟ್ ಪಡ್ಲಿ ರಾಜು? ಯಾರಾದ್ರೂ ಇರ್ತಾರೆ ಸರ್, ಯೋಚನೆ ಮಾಡಿ. ಯಾರಾದ್ರೂ ನಿಮ್ ಅನ್ಕೊಂಡ್ರೆ ಅದೇ ಇರ್ತಾರಲ್ವಾ? ಅದು ಯಾರಿದ್ದಾರೆ ರಾಜು ಈ ಕಾಲೇಜಲ್ಲಿ? ಒಬ್ಬರ ಮೇಲೆ ಡೌಟ್ ಇದೆ, ಆದ್ರೆ ಅದು ನಿಜ ಅಲ್ದೆ ಹೋದ್ರೆ? ಹೌದಾ ಸರ್? ಮತ್ತೆ ಅವ್ರನ್ನ ಕೇಳಿದ್ರೆ? ಏನ್ ಪ್ರಯೋಜನ ಇಲ್ಲ ಅನ್ಸುತ್ತೆ ರಾಜು, ಯಾಕಂದ್ರೆ ಅವ್ರು ಒಪ್ಕೋಬೇಕಲ್ವಾ? ಕೇಳಿ ನೋಡಿ ಸರ್, ಅದ್ರಲ್ಲೇನು? ನಿಮ್ ಡೌಟ್ ಅದು ಕ್ಲಿಯರ್ ಆಗುತ್ತಲ್ವಾ? ಅವ್ರು ಸುಳ್ಳು ಹೇಳ್ತಾ ಇದಾರಾ, ನಿಜ ಹೇಳ್ತಾ ಇದಾರಾ ಗೊತ್ತಾಗ್ಬಿಡುತ್ತಲ್ವಾ? ಸ್ವಲ್ಪ ನೀವೇ ಪ್ರಯತ್ನ ಮಾಡಿ ನೋಡಿ. ಸರಿ ರಾಜು, ನೋಡ್ತೀನಿ. ನನಗ್ ಡೌಟ್ ಇರೋದು ಈ ಅದಿಪ್ತಿ ಮೇಲೇನೆ. ಅವಳನ್ನ ಕೇಳಿದ್ರೆ ಅವಳು ಒಪ್ಕೋತಾಳ? ಅವಳು ನಿಜ ಹೇಳ್ತಾಳ ನಿಜವಾಗ್ಲು? ಆಗ್ಲಿ, ಕೇಳೇ ಬಿಡ್ತೀನಿ, ನೋಡೋಣ ಏನ್ ಹೇಳ್ತಾಳೆ ಅಂತ. ಹಲೋ ಸಿದ್ಧಾರ್ಥ್, ಹೌ ಆರ್ ಯು? ಐ ಆಮ್ ವೆರಿ ಫೈನ್ ಪದ್ಮನಾಭ್ ಸರ್. ಸಿದ್ಧಾರ್ಥ್, ಅವತ್ತೇನೋ ಹುಷಾರಿಲ್ಲ ಅಂತ ಯಾರೋ ಕರ್ಕೊಂಡು ಹೋದ್ರಲ್ಲ ನಿಮ್ಮನ್ನ, ಎಲ್ಲ ಸರೋಯ್ತಾ? ಆ ಹುಡ್ಗನ್ಗೆ ಹೇಳ್ದೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಅಂತ. ಏನೋ ನಿಮ್ ಮಿಸ್ಸಸ್ ಫೋನ್ ಮಾಡಿ ಹೇಳಿದ್ರಂತೆ ಮನೆಗೆ ಕರ್ಕೊಂಡ್ ಬನ್ನಿ ಅಂತ. ಏನು, ನಮ್ಮ ಮಿಸ್ಸಸ್ ಹೇಳಿದ್ರಂತ? ಸರ್, ನಿಮ್ಗೆ ಆ ಹುಡ್ಗ ಚೆನ್ನಾಗಿ ನೆನಪಿದಾನ? ಆ ಹುಡ್ಗ ಅಷ್ಟು ನೆನಪಿಲ್ಲ, ಆದ್ರೆ ಯಾರು ಓಲ್ಡ್ ಸ್ಟೂಡೆಂಟ್ ಅಂತ ಹೇಳಿದ್ರಪ್ಪ. ಅಲ್ಲ ಸರ್, ಯಾರನ್ನೋ ನಂಬಿ ನನ್ನ ಅವ್ರ ಜೊತೆ ಏನ್ ಕಳಿಸ್ಕೊಟ್ರಿ ನೀವು? ಸಿದ್ಧಾರ್ಥ್, ಏನ್ ಹೇಳ್ತಾ ಇದೀರಾ ನೀವು? ಅಂದ್ರೆ ಅವ್ರು ಯಾರು ಅಂತ ಗೊತ್ತಿರ್ಲಿಲ್ವಾ ನಿಮ್ಗೆ? ಅಂದ್ರೆ ನಾನ್ ಸುಮ್ನೆ ಕೇಳ್ದೆ. ಅಲ್ಲ, ಯಾರೋ ನಿಮ್ಗೆ ಗೊತ್ತಿಲ್ವಲ್ಲ, ಹಂಗಾಗಿ ಹೆಂಗ್ ಕಳಿಸ್ಕೊಟ್ರಿ ಅಂತ ಕೇಳ್ದೆ. ನಮಗ್ ಗೊತ್ತಿಲ್ದಿದ್ರೆ ಏನಂತೆ, ನಿಮಗ್ ಗೊತ್ತಿರೋರೆ ಅಲ್ವಾ, ಹಾಗಾಗಿ ಕಳಿಸ್ಕೊಟ್ನಪ್ಪ. ಓಕೆ ಸರ್. ಸರ್, ಇನ್ನೊಂದು ವಿಚಾರ, ಈ ಅದಿತಿ ಮೇಡಮ್ ಟರ್ಮಿನೇಟ್ ಆದ್ರಲ್ವಾ, ಇನ್ನ ಎಷ್ಟು ದಿವಸ ಕೆಲಸ ಮಾಡ್ತಾರೆ ಇಲ್ಲಿ? ಮಹಾ ಅಂದ್ರೆ ಇನ್ನೊಂದು 15 ದಿವಸ ಮಾಡ್ಬೋದು. ಯಾಕೆ ಸಿದ್ಧಾರ್ಥ್, ಏನಾದ್ರು ಹೇಳೋದಿದ್ಯಾ? ಹಾ ಸರ್, ಒಂಚೂರು ಏನೋ ಕೇಳೋದಿತ್ತು ಅವ್ರ ಹತ್ರ. ನಾನಾಗಿ ಹೋಗಿ ಕೇಳೋದೇನಷ್ಟು ಚೆನ್ನಾಗಿರಲ್ಲ. ಹೌದಾ? ಇಟ್ಸ್ ಓಕೆ ಸಿದ್ಧಾರ್ಥ್, ನಾನೇ ಹೋಗಿ ಹೇಳ್ತೀನಿ ತಡೀರಿ, ನಿಮ್ ಹತ್ರ ಮಾತಾಡ್ಬೇಕಂತೆ ಅಂತ. ಹಲೋ ಅದಿತಿ ಮೇಡಮ್, ವರ್ಕ್ ಎಲ್ಲ ಮುಗೀತಾ? ಹಾ ಸರ್, ಮುಗಿತಾ ಬಂದಿದೆ. ಇನ್ನೇನು 4-5 ಡೇಸ್ ಹಿಡಿಯುತ್ತಷ್ಟೇ. ಎಲ್ಲ ಮುಗ್ದೋದ್ರೆ ಸಬ್ಮಿಟ್ ಮಾಡ್ತೀನಿ. ಆಕ್ಚುಲಿ ಸಿದ್ಧಾರ್ಥ್ ಅವರು ನಿಮ್ ಹತ್ರ ಏನೋ ಹೇಳ್ಬೇಕಂತೆ. ಏನು, ಸಿದ್ಧಾರ್ಥ್ ಅವರು ನನ್ನ ಹತ್ರ ಮಾತಾಡ್ಬೇಕಂತ? ಶೋರ್ ಸರ್, ಇವಾಗಲೇ ಹೋಗಿ ಮಾತಾಡಿಸ್ತೀನಿ. ಓಕೆ ಮೇಡಮ್, ಕ್ಯಾರಿ ಆನ್. ಇವಳನ್ನ ವಿಚಾರಿಸ್ಬಿಟ್ರೆ ಒಂದ್ ಕೆಲಸ ಆಗುತ್ತೆ. ನನಗೆ ಯಾಕೋ 90% ಇವಳದೇ ಇರುತ್ತೆ ಕೆಲಸ. ಯಾವ ತರ ವಿಚಾರಿಸ್ಲಿ? ಹಲೋ ಸಿದ್ಧಾರ್ಥ್, ಏನು ಮಾತಾಡ್ಬೇಕಂದ್ರಂತೆ? ಏನ್ ವಿಚಾರ? ಅದು ಅವತ್ ನನ್ನ ಬೈದಿದ್ದಕ್ಕೆ ಸಾರಿ ಕೇಳಬೇಕು ಅಂತನಾ? ಇಟ್ಸ್ ಓಕೆ ಸಿದ್ಧಾರ್ಥ್, ನಾನು ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ನಿನ್ನಿಂದ. ಅದಿತಿ ಮೇಡಮ್, ಶಟ್ ಯುವರ್ ಮೌತ್. ಏನ್ ಮಾತಾಡ್ತಾ ಇದ್ದೀರಾ? ನಾನ್ ನಿಮ್ಮ ಹತ್ರ ಯಾಕೆ ಸಾರಿ ಕೇಳಬೇಕು? ಫಸ್ಟ್ ಆಫ್ ಆಲ್, ನೀವೇನಂತ ಒಳ್ಳೆ ಕೆಲಸ ಮಾಡಿಲ್ವಲ್ಲ. ಮತ್ತೆ ಏನ್ ಸಿದ್ಧಾರ್ಥ್, ಏನು ಮಾತಾಡ್ಬೇಕಂದ್ರಂತೆ? ನೋಡೋ ಅದಿತಿ, ನನ್ ಪರ್ಸನಲ್ ಆಗಿ ಬಂದ್ರೆ ಚೆನ್ನಾಗಿರಲ್ಲ. ನಿಮ್ ಪರ್ಸನಲ್ ಆಗಿ ಬಂದ್ರೆ ಅಂದ್ರೆ ನಿಮ್ ಪರ್ಸನಲ್ ಆಗಿ ನಾನೇನ್ ಬಂದಿದ್ದೀನಿ? ಯಾಕೆ, ನಿನಗ್ ಗೊತ್ತಿಲ್ವಾ ನೀನ್ ಏನೇನ್ ಮಾಡಿದ್ಯಾ ಅಂತ? ಓ ಕಮ್ ಆನ್ ಸಿದ್ಧಾರ್ಥ್, ನಾನು ಏನೇನ್ ಮಾಡಿದ್ದೀನಿ ಅಂದ್ರೆ ಅದೆಲ್ಲ ನನಗೆ ಗೊತ್ತಿಲ್ದಂಗ್ ಮಾಡಿರೋದು. ಮೀನ್ಸ್ ನಿಸರ್ಗ ಮತ್ತೆ ನಿಮ್ಗೂ ಮದುವೆ ಆಗಿದೆ ಅಂತ ನನಗೆ ಏನ್ ಗೊತ್ತಾಗ್ಬೇಕು? ಯಾಕೆ, ಎಷ್ಟು ಸಲ ಹೇಳಿದ್ದೀನಿ ನಿನ್ಗೆ ನನಗೆ ಮದ್ವೆ ಆಗಿದೆ ಆಲ್ರೆಡಿ ಅಂತ? ಓಕೆ ಕೂಲ್ ಡೌನ್, ಮದ್ವೆ ಆಗಿದೆ ಅಂತ ಹೇಳ್ದೆ, ಬಟ್ ನಿಸರ್ಗನೇ ನನ್ನ ಹೆಂಡತಿ ಅಂತ ಯಾವಾಗ ಹೇಳಿದ್ದೆ ನೀನು? ನೋಡದಿತ್ತಿ, ಇದೆಲ್ಲ ಡಿಸ್ಕಸ್ ಮಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಫಸ್ಟ್ ಆಫ್ ಆಲ್, ನಿನ್ನ ಯಾಕೆ ಕರೆದಿದ್ದು ಅಂದ್ರೆ ಒಂದು ವಿಚಾರ ಕೇಳಬೇಕಾಗಿತ್ತು. ನಿಜವಾಗ್ಲೂ ನಿಜಾನೇ ಹೇಳ್ಬೇಕು ನೀನು. ಅದ್ರಲ್ಲಿ ಏನಿದೆ, ನಿಜಾನೇ ಹೇಳ್ತೀನಿ. ಆಗೋದೆಲ್ಲ ಆಗೋಗಿದೆ, ಇನ್ನೇನ್ ಮಾಡಕ್ಕಾಗುತ್ತೆ. ನಾನು ಈ ಕಾಲೇಜ್ ಬಿಟ್ಟು ಹೋಗ್ತಾ ಇದ್ದೀನಿ. ಆ ನೋವು ನನಗೂ ಇದೆ ಸಿದ್ಧಾರ್ಥ್. ಆದ್ರೂ ಪ್ರತಿದಿನ ನಿನ್ನ ನೋಡೋ ಖುಷಿ ಸಿಗ್ತಾ ಇತ್ತು, ಇನ್ಮೇಲೆ ಆ ಖುಷಿ ಇರೋದಿಲ್ಲ. ನೋಡದಿತ್ತಿ, ಸುಮ್ಮನೆ ಹಗಲ್ಗನ್ಸ್ ಕಾಣ್ಬೇಡ. ನಿಂಗೆ ಎಷ್ಟು ಸಲ ಹೇಳಿದ್ದೀನಿ, ಐ ಆಮ್ ಆಲ್ರೆಡಿ ಮ್ಯಾರಿಡ್. ಅದರಲ್ಲೂ ನಿಸರ್ಗನೇ ನನ್ನ ಹೆಂಡತಿ ಅಂತ ರಾಜಾರೋಷವಾಗಿ ಹೇಳ್ಕೊಂಡಿದ್ದೀನಿ ಕಾಲೇಜಲ್ಲಿ. ಈಗಲೂ ನಿನ್ ಮನ್ಸಿಗೆ ಈ ತರ ಎಲ್ಲ ಅನ್ಸುತ್ತೆ ಅಂದ್ರೆ, ಛೇ, ನಿಂದೆಷ್ಟು ಲೋಕಲ್ ಚೀಫ್ ಮೆಂಟಾಲಿಟಿ ಇರಬೇಡ. ನೋಡ್ ಸಿದ್ಧಾರ್ಥ್, ನೀನ್ ಏನಾದ್ರೂ ಅನ್ಕೋ, ನನ್ ಫಸ್ಟ್ ಲವ್ ನೀನೆ. ನಿನ್ನೆ ನಾನು ಇಷ್ಟಪಟ್ಟಿದ್ದು, ನಿನಗೋಸ್ಕರ ತುಂಬಾನೇ ಕಾದೆ. ಆದ್ರೆ ಕಡೆಗೂ ನೀನ್ ನನಗ್ ಸಿಗ್ಲಿಲ್ಲ. ಇಟ್ಸ್ ಓಕೆ, ಆಲ್ರೆಡಿ ಮದ್ವೆ ಆಗಿದ್ಯಾ ನೀನು. ನಿನ್ ಲೈಫಲ್ಲಿ ಮುಳ್ಳಾಗೋದಕ್ಕೆ ನನ್ಗೆ ಇಷ್ಟ ಇಲ್ಲ ಸಿದ್ಧಾರ್ಥ್. ಅದಕ್ಕೆ ಅಲ್ವಾ ಕಾಲೇಜು ನನ್ನ ಟರ್ಮಿನೇಟ್ ಮಾಡೋದಕ್ಕೂ ಮುಂಚೆನೆ ರೆಸಿಗ್ನೇಷನ್ ಕೊಟ್ಬಿಟ್ಟೆ ನಾನು. ನಾನೇ ಹೊರಟೋಗ್ತಾ ಇದ್ದೀನಿ. ನಿಮ್ ಯಾರಿಗೂ ನನ್ನಿಂದ ತೊಂದರೆ ಆಗೋದಿಲ್ಲ ಸಿದ್ಧಾರ್ಥ್. ಇದೇನಿದು, ಇವಳು ಈ ತರ ಹೇಳ್ತಾ ಇದ್ದಾಳೆ? ಅಂದ್ರೆ ಇವಳು ನನ್ನ ಕಿಡ್ನಾಪ್ ಮಾಡ್ಸಿರಲ್ಲ, ಇವಳೇ ಕಾಲೇಜ್ ಬಿಟ್ಟು ಹೋಗ್ತಿರೋದಂತೂ ನಿಜ. ಇದರಿಂದ ಇವಳು ಕೈವಾಡ ಏನಾದ್ರು? ಸಿದ್ಧಾರ್ಥ್, ಏನ್ ಯೋಚನೆ ಮಾಡ್ತಾ ಇದ್ರಾ? ನೋಡಿ, ನಾವು ಇಷ್ಟಪಟ್ಟಿರೋರಿಗೆ ಕಷ್ಟ ಕೊಡ್ಬೇಕು ಅಂತ ಏನಿಲ್ವಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ ಫಾರ್ ದಟ್. ನಿಸರ್ಗನೇ ನಿನ್ ಹೆಂಡತಿ ಅಂತ ಗೊತ್ತಿರ್ಲಿಲ್ಲ, ಹಾಗಾಗಿ ಅವಳು ನಿನ್ನ ಹತ್ರ ಕ್ಲೋಸ್ ಆಗಿ ಮೂವ್ ಆಗೋದು ನೋಡಿ ತುಂಬಾ ಬೇಜಾರಾಯ್ತು. ಸೊ ನಾನು ಅವಳಿಗೆ ಬೈದೆ, ಅದು ನನ್ ತಪ್ಪೆ.
ಹಾಗಂತ ಪರ್ಸನಲ್ ಆಗಿ ನಿನ್ ಮೇಲೆ ದ್ವೇಷ ಸಾಧಿಸೋ ಬುದ್ಧಿ ನನಗಿಲ್ಲ ಸಿದ್ಧಾರ್ಥ್. ಅದಿತಿ, ನೀನ್ ನನ್ನ ಜೀವನದಲ್ಲಿ ಬಂದು ಯಾವುದೇ ಕೆಡಕು ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ನನಗೆ ಮತ್ತೆ ನಿಸರ್ಗಗೆ ಮದುವೆ ಆಗಿರೋ ವಿಚಾರ ನಿನಗೆ ಗೊತ್ತು. ಸೊ ನಮ್ಮನ್ನ ನೆಮ್ಮದಿಯಾಗಿರೋದು ಬಿಟ್ಬಿಡು ಪ್ಲೀಸ್. ಸಿದ್ಧಾರ್ಥ್, ಅಲ್ಲ ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದೀಯ ನೀನು? ನೋಡು, ನಾನ್ ನಿನ್ನ ಇಷ್ಟಪಟ್ಟಿದ್ ನಿಜ. ನಿನ್ನನ್ನ ಪಡ್ಕೋಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟೆ, ಅದು ನಿಜ. ಕಡೆಗೆ ನಿನಗ್ ಮದ್ವೆ ಆಗಿದೆ, ನಿಸರ್ಗನೇ ನೀನ್ ಹೆಂಡತಿ ಅಂತ ಗೊತ್ತಾದ್ಮೇಲೆ ನನ್ ಮೈಂಡ್ ತುಂಬಾನೇ ಬದಲಾಗಿದೆ ಸಿದ್ಧಾರ್ಥ್. ಯಾಕೆ ಈ ತರ ನನ್ ಮೇಲೆ ಅನುಮಾನ ಪಡ್ತೀಯ? ನಿನ್ ಜೀವನ ಹಾಳಾದ್ರೆ ನನಗೂ ನೋವೇ ಸಿದ್ಧಾರ್ಥ್. ನೋಡು, ನನ್ ಮೇಲೆ ಯಾವ್ದೇ ರೀತಿ ಕೋಪ ಬೇಡ ನಿಂಗೆ. ಫ್ರೆಂಡ್ಸ್ ಆಗಿದ್ಬಿಡೋಣ. ಇನ್ಮೇಲೆ ನಾನು ಈ ಕಾಲೇಜಲ್ಲೂ ಇರೋದಿಲ್ಲ, ಅದ್ ನಿನ್ಗೂ ಗೊತ್ತು. ಎಲ್ಲಾದ್ರೂ ಹೊರಗಡೆ ಸಿಕ್ಕಿದ್ರೆ ಹಾಯ್ ಬಾಯ್ ಅಂತಾದ್ರೂ ಮಾತಾಡ್ಸು, ನಂಗಷ್ಟೇ ಸಾಕು ಸಿದ್ಧಾರ್ಥ್. ಅದಿತಿ, ಜಾಸ್ತಿ ಒಳ್ಳೆ ನಾಟಕ ಮಾಡಕ್ಕೆ ಏನು ಹೋಗ್ಬೇಡ. ನೀನ್ ಏನಂತ ಗೊತ್ತು. ನೀನ್ ಯಾವಾಗ ನನ್ನ ನಿಸರ್ಗಂಗೆ ಆತರ ಎಲ್ಲ ಕೆಟ್ಟ ಕೆಟ್ಟದಾಗ ಬೈದೋ ಆವತ್ತೇ ಡಿಸೈಡ್ ಮಾಡಿದೆ ನಿನ್ಗೆ ಯಾವ ಗೌರವನೂ ಇಲ್ಲ ನನ್ನ ಮನ್ಸಲ್ಲಿ. ಬಟ್ ನಿನ್ನಿಂದ ನನ್ನ ಜೀವನದಲ್ಲಿ ಏನಾದ್ರು ಕೆಟ್ಟದ್ ನಡೀತು ಅಂತ ಅನ್ಕೋ, ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅದಿತಿ. ಓಕೆ ಸಿದ್ಧಾರ್ಥ್, ನನ್ನಿಂದ ಕೆಟ್ಟದಾದ್ರೆ ತಾನೇ ನೀನ್ ನನ್ನ ಮೇಲೆ ಏನಾದ್ರು ದ್ವೇಷ ಸಾಧಿಸೋದು. ಸೊ ನನ್ನಿಂದ ನಿನ್ಗೆ ಯಾವ್ದೇ ತೊಂದರೆ ಆಗೋದಿಲ್ಲ. ಐ ಆಮ್ ಆಲ್ರೆಡಿ ಸಫರ್ಡ್ ಸಿದ್ಧಾರ್ಥ್, ತುಂಬಾ ಸಫರ್ ಆಗಿದ್ದೀನಿ. ಐ ಆಮ್ ರಿಯಲಿ ವೆರಿ ಸಾರಿ ಫಾರ್ ದಟ್. ಬೇಕಾದ್ರೆ ನಿಸರ್ಗನು ಕರ್ಸು, ನಾನು ಅವಳ ಹತ್ರನೂ ಸಾರಿ ಕೇಳೋದಕ್ಕೆ ರೆಡಿ ಆಗಿದ್ದೀನಿ. ನನ್ಗೆ ಇವಾಗ ಯಾವ್ದೇ ರೀತಿ ಈಗೋ ಇಲ್ಲ ಸಿದ್ಧಾರ್ಥ್, ಯಾವ ದುರಹಂಕಾರನೂ ಇಲ್ಲ ನನಗೆ. ಎಲ್ಲ ಕರ್ಗೋಗ್ಬಿಟ್ಟಿದೆ ನನಗೆ. ನೀನ್ ಯಾವಾಗ ಕಳ್ಕೊಂಡೋ ಆವಾಗ ಎಲ್ಲ ಮುಗೀತು ನನ್ನ ಜೀವನದಲ್ಲಿ. ಯಾಕೋ ಇವಳು ಹೇಳೋದ್ ನೋಡಿದ್ರೆ ನಿಜಾನೇ ಹೇಳ್ತಾ ಇದ್ದಾಳೆ ಅನ್ನಿಸ್ತಾ ಇದೆ. ಇವಳ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತಾನೆ ಅನ್ಕೊಂಡಿದ್ದೆ, ಕೊಡ್ಲಾ ಬೇಡವಾ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಛ, ಸಿದ್ಧಾರ್ಥ್, ನನ್ ಬಗ್ಗೆ ಯಾವ್ದೇ ರೀತಿ ಭಯ ಬೇಡ ನಿಂಗೆ. ಓಕೆ, ನೀನ್ ಚೆನ್ನಾಗಿರು ಅಷ್ಟೇ ಸಾಕು ನಂಗೆ. ಇವಳು ಯಾಕೋ ನಿಜಾನೇ ಹೇಳ್ತಿದ್ದಾಳೆ ಅನ್ನಿಸ್ತಿದೆ. ಇವಳ ಕೈವಾಡ ಏನಿರೋದಿಲ್ಲ. ಏನ್ ಮಾಡ್ಲಿ ನಾನಿವಾಗ? ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಆದ್ರೂ ಮುಂದೆ ಏನು ಸಮಸ್ಯೆ ಕಾದಿದೆ ಅಂತ ಅನ್ನಿಸ್ತಿದೆ ನನ್ಗೆ. ಆ ಸಮಸ್ಯೆ ಏನು, ಹೆಂಗ್ ಬರ್ಬೋದು, ಯಾರು ನನ್ಗೆ ಆ ಸಮಸ್ಯೆ ಮಾಡ್ಬೋದು, ಊಹೆನು ಮಾಡ್ಕೊಳಕ್ ಆಗ್ತಿಲ್ವಲ್ಲ. ಯಾವ್ದಕ್ಕೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದು ಒಳ್ಳೇದಾ? ಸರಿ, ಏನಂತ ಕೊಡ್ಲಿ? ಜ್ಯೂಸ್ ಕುಡ್ದೆ ಆಮೇಲೆ ಬೆಳಿಗ್ಗೆ ತೊಳೋಷ್ಟೊತ್ತಿಗೆ ಯಾವ್ದೋ ಹೋಟ್ಲಲ್ಲಿದ್ದೆ, ಓಕೆ. ಸೊ ಅದಕ್ಕೇನು ಎವಿಡೆನ್ಸ್ ಇಲ್ವೇ? ಶಿಟ್, ಎಲ್ಲ ತಲೆ ಬುಡ ಅರ್ಥ ಆಗ್ತಾ ಇಲ್ಲ ನನ್ಗೆ. ನಿಸರ್ಗ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಅಕ್ಕ, ಏನಿಲ್ಲ, ಇವ್ರು ಇನ್ನೂ ಎಷ್ಟೊತ್ತಾದ್ರು ಬರೋದು ಅಂತ ನೋಡ್ತಾ ಇದ್ದೀನಿ. ಯಾಕೆ, ಸಿದ್ಧಾರ್ಥ್ ಬರೋ ಟೈಮಿಂಗ್ಸ್ ಗೊತ್ತೇ ಇದೆಯಲ್ವಾ ನಿಮ್ಗೆ? ಮತ್ತೇನು ಕಾಯ್ತಾ ಇದ್ಯಾ? ಅದು ಸ್ವಲ್ಪ ಬೇಗನೆ ಬನ್ನಿ ಮನೆಗೆ ಅಂತ ಹೇಳಿದ್ದೆ, ಯಾಕಂದ್ರೆ ನಾನು ಇವಾಗ ಮನೇಲಿ ಇರ್ತೀನಲ್ವಾ. ಹೌದಾ, ನೀನ್ ಯಾಕೆ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋತೀಯಾ? ಬರ್ತಾರೆ ಬಿಡು ಸಿದ್ಧಾರ್ಥ್ ಅವರು. ಇಷ್ಟೊತ್ತಿಗೆ ನಿಮ್ಗೆ ಏನಾದ್ರೂ ಕೆಲಸ ಇದ್ರೆ ಮಾಡ್ಕೊ. ಏನ್ ಕೆಲಸ ಇದೆ ಅಕ್ಕ? ಮನೆಯಲ್ಲೆಲ್ಲ ಕೆಲಸ ಮುಗ್ದಿದೆ, ಇನ್ನ ಯಾವ ಕೆಲ್ಸನೂ ಇಲ್ಲ. ಮನೆ ಕೆಲ್ಸದ ಬಗ್ಗೆ ಹೇಳ್ತಿಲ್ಲ ನಿಸರ್ಗ, ನಿನ್ ಪರ್ಸನಲ್ ಕೆಲಸ ಏನಾದ್ರು ಇದ್ರೆ ಮುಗಿಸ್ಕೊ. ಆಮೇಲೆ ಸಿದ್ಧಾರ್ಥ ಬಂದ್ಮೇಲೆ ಅದು ಇದು ಅಂತ ನೀನ್ ಎದ್ದೋದೆ ಅನ್ಕೋ, ಸಿದ್ಧಾರ್ಥಕ್ಕೂ ಬೇಜಾರಾಗುತ್ತಲ್ವಾ. ನೀವ್ ಅನ್ಕೊಂಡಿರೋ ತರ ಏನೂ ಇಲ್ಲ ಅಕ್ಕ, ಏನಿರುತ್ತೆ. ಮತ್ತೆ ಹುಷಾರು ನಿಸರ್ಗ, ತುಂಬಾ ಹೊತ್ತು ನಿಂತ್ಕೊಂಡಿರೋದೆಲ್ಲ ಮಾಡ್ಬೇಡ. ಇನ್ನ ಸ್ವಲ್ಪ ದಿವಸ ಸ್ಟ್ರೆಸ್ ತಗೋ ನೀನು. ಹ್ಞೂ ಅಕ್ಕ, ಏನ್ ಆಲ್ರೆಡಿ 3 ತಿಂಗಳು ಮುಗಿತಾ ಬಂತಲ್ವಾ, ನೀನು 4ನೇ ತಿಂಗಳು ನಡೀತಾ ಇದೆ ಇವಾಗ. ಏನಿರುತ್ತೆ ಬಿಡಿ, ಎಲ್ಲ ಸರೋಗುತ್ತೆ. ನನಗಂತೂ ದಿನ ಕಳೀತಿದಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಮ್ಮ ಮನೆಗೆ ಒಂದು ಪುಟ್ಟ ಪಾಪ ಬರುತ್ತೆ ಅಂತ. ಇದೆಲ್ಲ ನಿನ್ನಿಂದಾನೇ ಸಾಧ್ಯ ಆಯ್ತು ನಿಸರ್ಗ, ನಿಜವಾಗ್ಲು ತುಂಬಾ ಖುಷಿ ಆಯ್ತು ನನಗಂತೂ. ಸರಿ ಆಯ್ತು, ಒಳಗಡೆ ಕುತ್ಕೋ ಹೋಗು, ನಿಂತ್ಕೊಂಡಿರ್ಬೇಡ ಜಾಸ್ತಿ ಹೊತ್ತು. ಜನ್ಯ ಅಕ್ಕ ಎಷ್ಟು ಪ್ರೀತಿ ಇಡ್ತಾರೆ ನನ್ನ ಮೇಲೆ, ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತಾರೆ. ಬೇಗ ಜನ್ಯ ಅಕ್ಕನು ಕನ್ಸೀವ್ ಆಗ್ಬಿಟ್ರೆ ಇನ್ನೂ ಖುಷಿ ಆಗುತ್ತೆ. ನಮ್ಮ ಮನೇಲಿ ಇಬ್ರಿಬ್ರು ಪಾಪಗಳು ಆಟ ಆಡ್ಕೊಂಡು ತುಂಬಾ ಚೆನ್ನಾಗಿರ್ತವೆ. ಸಿದ್ಧಾರ್ಥ್ ಸರ್, ಬೇಗ ಬನ್ನಿ, ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ. ಯಾಕೋ ತುಂಬಾ ಬೇಜಾರಾಗ್ತಿದೆಯಪ್ಪ ಮನೇಲಿ. ಓಹೋ, ಏನ್ ಮೇಡಮ್ ಅವರು ಆ ಕಡೆ ತಿರ್ಕೊಂಡು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ? ಹಬ್ಬ ಬಂದ್ರಾ? ಎಷ್ಟೊತ್ರಿ ಕಾಯೋದು ನಿಮ್ಗೆ? ಬೇಗ ಬರಕ್ಕಾಗಲ್ವಾ ಮನೆಗೆ? ಇದೇ ನಿಸರ್ಗ, ಒಳ್ಳೆ ಟಿಪಿಕಲ್ ಹೆಂಡತಿ ತರ ಗಂಡ ಬರೋ ದಾರಿನೇ ಕಾಯ್ತಾ ಇದೀಯಾ? ಏನ್ ಸಮಾಚಾರ? ಸಮಾಚಾರ ಏನಿದೆ ಸರ್, ಬೇಜಾರಾಗ್ತಿದೆ. ಮನೇಲಿ ಮಾಡೋ ಕೆಲ್ಸನೂ ಇಲ್ಲ, ಸುಮ್ನೆ ಏನ್ ಮಾಡ್ಲಿ ಹೇಳ್ರಿ, ಎಕ್ಸಾಮ್ಸು ಆಗೋಯ್ತು. ಅದಕ್ಕೆ ನಿನ್ಗೆ ಪೆದ್ದು ಅಂತ ಕರೆಯೋದು ನಾನು. ಏನು, ನಾನ್ ಪೆದ್ದುನಾ? ಯಾಕೆ? ಇನ್ನೇನೇ ನನ್ ಬಂಗಾರಿ, ಮೊನ್ನೆ ತಾನೇ ನಿನ್ಗೆ ಒಂದ್ ಗಿಫ್ಟ್ ಕೊಟ್ಟೆ, ನೆನ್ಪಿದ್ಯಾ? ಗಿಫ್ಟ್, ಬುಕ್ಸ್, ಹಾ ನೆನಪಿದೆ. ಮತ್ತೆ ಆ ಬುಕ್ಸ್ ಏನ್ ತಂದು ಕೊಟ್ಟಿದ್ ನಿನ್ಗೆ? ಟೈಮ್ ಪಾಸ್ ಆಗ್ಲಿ ಅಂತ ತಾನೆ? ಸಿದ್ಧಾರ್ಥ್ ಸರ್, ನನಗೆ ಗೊತ್ತು ಬುಕ್ಸ್ ಓದ್ಬೇಕು ಅಂತ, ಆದ್ರೆ ಯಾಕೋ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೋತೀನಿ. ಹೌದಾ ನನ್ ಚಿನ್ನ? ಯಾಕೆ ಮಿಸ್ ಮಾಡ್ಕೋತಾ ಇದೀಯಾ? ಯಾಕೆ ಅಂದ್ರೆ ಎಲ್ಲ ನಿಮ್ದೇ ತಪ್ಪು. ಇದೇನಪ್ಪ ಮತ್ತೆ ಬಂದು ನನ್ ತಲೆ ಮೇಲೆ ಬಿತ್ತು? ಅಲ್ಲ, ಯಾಕೆ ನಂದೇಂಗ್ ತಪ್ಪಾಗುತ್ತಾ? ಮತ್ತೆ ನೀವು ನನ್ನ ಕಾಲೇಜಿಗೆ ಸೇರ್ಸಿದ್ರೆ ಓಕೆ, ಅದೇ ಕಾಲೇಜಲ್ಲಿ ನೀವು ಪ್ರೊಫೆಸರ್ ಆದ್ರೆ, ಸೊ ನಾನ್ ನಿಮ್ಮನ್ ಬಿಟ್ಟು ಯಾವತ್ತಾದ್ರೂ ಇದೀನಾ? ಕಾಲೇಜಲ್ಲೂ ಇರ್ತೀನಿ, ಮನೇಲೂ ನಿಮ್ ಜೊತೆ ಇರ್ತೀನಿ. ಸೊ ನನ್ಗೆ ಹತ್ರ ಬೋರ್ ಅಂತಾನೆ ಅನ್ನಿಸ್ತಾ ಇರ್ಲಿಲ್ಲ. ಇವಾಗ ನೋಡಿ ತುಂಬಾ ಬೇಜಾರಾಗ್ತಿದೆ. ಇದು ಒಳ್ಳೆ ಕರ್ಮಕ್ ಬಂತಪ್ಪ. ನಡಿ ನಡಿ, ಅದೇನ್ ನಿನ್ ಬೇಜಾರೋ ಎಲ್ಲ ಸಾಲ್ವ್ ಮಾಡ್ತೀನಿ. ಒಳಗಡೆ ನಡಿ ಫಸ್ಟ್. ಸಿದ್ಧಾರ್ಥ್ ಸರ್, ಹೋಗಿ ಫ್ರೆಶ್ ಆಗಿ ಆಮೇಲೆ ಮಾತಾಡೋಣ. ಇಲ್ಲ, ನಾನು ನಿನ್ನ ಹತ್ರ ಈ ಬಗ್ಗೆ ಮಾತಾಡ್ಬೇಕು. ಹೇಳು,
ಏನ್ ನಿನಗೆ ಪ್ರಾಬ್ಲಮ್ಮು? ನಿನ್ಗೇನಂತ ಬೇಜಾರು? ಅಮ್ಮ ಇದ್ದಾರೆ, ಅದ್ಗೆ ಇದ್ದಾರೆ, ಆರಾಮಾಗಿ ಮಾತಾಡ್ಕೊಂಡಿರ್ಬೋದಪ್ಪ. ಬೇಜಾರಾದ್ರೆ ಟಿವಿ ನೋಡು, ಇಲ್ಲ ಅಂದ್ರೆ ಬುಕ್ಸ್ ಓದು. ಇದಕ್ಕಿಂತ ಏನಮ್ಮ ಬೇಜಾರು ನಿನ್ಗೆ? ಅದು ಹ್ಮ್ ಎಲ್ಲಾರು ಇದಾರೆ, ಓಕೆ, ನೀವಿಲ್ವಲ್ಲ. ಹ್ಮ್, ಸರಿ ಹೋಯ್ತು. ಮತ್ತಿವಾಗ ಏನ್ ಮಾಡುವಂತೆ? ನನ್ನ ಕಾಲೇಜ್ಗೆ ರಿಸೈನ್ ಮಾಡಿ ನಿನ್ ಮುಂದೆ ಕುತ್ಕೊಂಡ್ಲಾ? ಹೋಗಿ ಸಿದ್ಧಾರ್ಥ್ ಸರ್, ಹಿಂಗೆ ತಮಾಷೆ ಮಾಡ್ತೀರಪ್ಪ ನೀವು. ಅಂದ್ರೆ ಬೇಗ ಬರ್ಬೋದಲ್ವಾ ಮನೆಗೆ? ನಂಗೆ ನಿಮ್ಮನ್ನ ನೋಡ್ತಾ ಇರ್ಬೇಕು ಅಂತ ಆಸೆ. ನಿಸರ್ಗ, ಜಾಸ್ತಿ ಅದನ್ನ ಹೇಳ್ತಾ ಇರ್ಬೇಡ. ಆಮೇಲೆ ನಾಳೆನೆ ಕಾಲೇಜ್ಗೆ ರಿಸೈನ್ ಮಾಡಿ ಇನ್ ಮುಂದೆ ಹಾಜರಾಗ್ಬಿಡ್ತೀನಿ. ಓಕೆ? ನೋಡಿ, ನನ್ ಮಾತು ಪೂರ್ತಿನೇ ಕೇಳಲ್ಲಪ್ಪ ನೀವು. ಏನ್ ಗೊತ್ತಾ, ನಾನು ಯಾವ್ದೋ ಬುಕ್ಕಲ್ಲಿ ಓದಿದ್ದೆ ರೀ, ನಾವು ಯಾರ ಮುಖ ಜಾಸ್ತಿ ನೋಡ್ತಾ ಇರ್ತೀವೋ ಅವ್ರ ತರನೇ ನಮ್ಮ ಮಗು ಹುಟ್ಟುತ್ತಂತೆ. ಇದೇನ್ ನಿಸರ್ಗ, ಹೊಸದಾಗಿ ಏನೇನೋ ಹೇಳ್ತಾ ಇದೀಯಾ? ಇಟ್ಸ್ ಸೋ ಫನಿ. ಫನ್ನಿ ಅಲ್ಲ, ನಿಜ. ಇವಾಗ ನೀವು ನೋಡಿದಿರ ತಾನೆ, ಯಾರ್ದಾದ್ರೂ ಮನೇಲಿ ಮಗು ಹುಟ್ಟಿದ್ರೆ ಅಮ್ಮನ್ ತರನೇ ಇದೆ, ಅಪ್ಪನ್ ತರನೇ ಇದೆ ಅಂತ ಯಾಕೆ ಹೇಳ್ತಾರೆ ಹೇಳಿ? ಈ ಲೂಸು ಯಾಕೆ ಹೇಳ್ತಾರೆ ಅಂದ್ರೆ ಅವ್ರಿಬ್ರಿಗೂ ಹುಟ್ಟಿರುತ್ತದಕ್ಕೆ ಅದು ಅವ್ರ ತರ ಇರುತ್ತೆ. ಸರಿನಪ್ಪ, ಆಯ್ತು, ಹಂಗೆ ಅಂತ ಇಟ್ಕೊಳ್ಳೋಣ. ಆದ್ರೆ ನಾವ್ ಯಾರನ್ನ ಜಾಸ್ತಿ ನೋಡ್ತೀವೋ ಅವ್ರ ತರ ಹುಟ್ಟುತ್ತಂತ್ರಿ. ಒಂದ್ ಕೆಲ್ಸ ಮಾಡು, ಐಶ್ವರ್ಯ ರೈನೋ ಇಲ್ಲ ಶ್ರೀದೇವಿನೋ ಜಾಸ್ತಿ ನೋಡು, ಅಂತದೇ ಮಗು ಹುಟ್ಲಿ ನಮ್ಗೆ. ಹೋಗಿ ಸರ್, ನನ್ಗೆ ಯಾವ್ಯಾರ ತರನೂ ಇರೋದ್ ಬೇಡ. ನನ್ ಮಗು ನಿನ್ ತರನೇ ಇರ್ಬೇಕು ಅಂತ ಆಸೆ. ಹಬ್ಬ, ಆಸೆ ನೋಡು, ನನ್ ತರನೇ ಇರ್ಬೇಕಾ ನಿನ್ ಮಗು? ಅಲ್ಲ, ಹೆಣ್ಮಗು ಅಪ್ಪನ್ ತರ ಇದ್ರೆ ಓಕೆನಾ? ಯಾರು ಹೇಳಿದ್ದು ನನ್ಗೆ ಗಂಡ್ ಮಗುನೇ ಆಗೋದು? ಗಂಡ್ ಮಗುನ? ಬೇಡ ಬೇಡ, ಹೆಣ್ ಮಗುನೇ ಆಗ್ಲಿ. ಇಲ್ಲ, ಗಂಡ್ ಮಗುನೇ ಆಗೋದು. ನೋಡ್ ನಿಸರ್ಗ, ಸುಮ್ನೆ ವಾದ ಮಾಡ್ಬೇಡ. ಆ ದೇವ್ರು ನಮ್ಗೆ ಹೆಣ್ಮಗು ಕೊಟ್ರೆ ತುಂಬಾ ಖುಷಿ ಆಗುತ್ತೆ. ಯಾಕ್ ಗೊತ್ತಾ, ನಮ್ಗೆ ಆಗು ಅಕ್ಕ ತಂಗಿ ಯಾರು ಇರ್ಲಿಲ್ಲ. ಅಕ್ಕಪಕ್ಕದ ಮನೆ ಹೆಣ್ಮಕ್ಳು ನೋಡಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ನಾವು ಚಿಕ್ಕವರಿದ್ದಾಗ ಮನೆ ಕರ್ಕೊಂಡ್ಬಂದು ಆಟ ಆಡಿ ಅವ್ರನ್ನ ಮಾತಾಡ್ಸಿ ಅವ್ರಿಗೆ ತಿಂಡಿ ಕೊಟ್ಟು ಕಳಿಸ್ತಿದ್ವಿ. ಅಂದ್ರೆ ಹೆಣ್ಮಕ್ಳು ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಸರಿ ಬಿಡಿ, ನಾಮೇಲೆ ಏನಾದ್ರು ಗಂಡ್ ಮಗು ಆದ್ರೆ ನನ್ನೇನು ಅನ್ನಂಗಿಲ್ಲ. ಕಮಾನ್, ಏನ್ ನಿಸರ್ಗ? ಅಲ್ಲ, ಇಷ್ಟೆಲ್ಲ ಓದ್ಕೊಂಡಿದ್ಯಾ, ಹೆಣ್ಣಾಗುತ್ತೆ ಗಂಡಾಗುತ್ತೆ ಅಂತ ನಮ್ಗೇನಾದ್ರೂ ಗೊತ್ತಿರುತ್ತಾ? ಯಾವ್ದಾದ್ರೂ ಆಗ್ಲಿ, ಬಟ್ ಪ್ರಿಫರೆನ್ಸ್ ಮಾತ್ರ ಹೆಣ್ಮಗುಗೆ. ದಿಸ್ ಇಸ್ ಟೂ ಮಚ್ ಸಿದ್ಧಾರ್ಥ್ ಸರ್. ನಮಸ್ತೆ ನನ್ನೆಲ್ಲ ನೆಚ್ಚಿನ ವೀಕ್ಷಕರಿಗೆ, ದಯವಿಟ್ಟು ಕ್ಷಮಿಸಿ, ಯಾಕೋ ಪದೇ ಪದೇ ಹುಷಾರಿಲ್ಲ. ಸೊ ವಿಡಿಯೋಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನನಗೂ ವಿಡಿಯೋಸ್ ಡ್ರಾಪ್ ಮಾಡೋದಕ್ಕೆ ಇಷ್ಟ ಇಲ್ಲ, ಏನ್ ಮಾಡ್ಲಿ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಮತ್ತೆ ಏನಾದ್ರೂ ಅನಿಸಿಕೆ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಇತ್ತೀಚೆಗಂತೂ ವಿಡಿಯೋಸ್ ಹಾಕದೆ ನನಗೂ ಬೇಜಾರಾಗಿದೆ. ಐ ಆಮ್ ರಿಯಲಿ ವೆರಿ ಸಾರಿ ಫಾರ್ ದಟ್.